ಹಾಯ್, ಇವತ್ತು ಕಂಪ್ಲೀಟ್ ಬುಕ್ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ? ನಾನು ಯಾವುದಾದ್ರು ಬುಕ್ ಓದಿದೆ, ರೆಫರ್ ಮಾಡಿದೆ ಅಥವಾ ಅಡಿಷ್ನಲ್ ಆಗಿ ಏನಾದರೂ ರೆಫರ್ ಮಾಡೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ತುಂಬ ಶಾರ್ಟಾಗಿ, ತುಂಬ ಫಾಸ್ಟಾಗಿ ಹೇಳ್ತೀನಿ, ತುಂಬ ಲೆಂತಿಯಾಗೆಲ್ಲ ಬೇಡ. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ವೈಸ್ ಹೋಗೋಣ. ಓಕೆನಾ? ಇವಾಗ ಜಸ್ಟ್ ಪೇಪರ್ 1 ಮಾತ್ರ ಫೋಕಸ್ ಮಾಡೋಣ. ಪೇಪರ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪೇಪರ್ 1ಗೆ ನಾನು ಯಾವ್ಯಾವುದು ಬುಕ್ಸ್ ರೆಫರ್ ಮಾಡಿದ್ನೋ ಅದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಓಕೆನಾ? ನೀವು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗೂ ಸಿಮಿಲರ್ ಆಲ್ಮೋಸ್ಟ್ ಈ ಬುಕ್ಸ್ ವರ್ಕ್ ಆಗುತ್ತೆ. ಎಲ್ಲ ಎಕ್ಸಾಮ್ಗೂ ವರ್ಕ್ ಆಗುತ್ತೆ. ಪೇಪರ್ 1 GKಗೆ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ಬಟ್ ಸಿಲೆಬಸ್ಸಲ್ಲಿ ಕೆಲವೊಂದು ಟಾಪಿಕ್ಗಳು ಯಾವುದಾದ್ರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಅದನ್ನು ರೆಫರ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಹಿಸ್ಟ್ರಿಯಲ್ಲಿ ಏನ್ಷಂಟ್ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿ. ಏನ್ಷಂಟ್ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿಗೆ ಓಲ್ಡ್ NCERT, ಒಂದು ವೇಳೆ ಓಲ್ಡ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನ್ಯೂ NCERT ಆದರೂ ಓಕೆ. ಓಲ್ಡ್ NCERT 6th to 10th ಕಂಪಲ್ಸರಿ, ವೆರಿ ವೆರಿ ಇಂಪಾರ್ಟೆಂಟ್. ಮೇಯ್ನಾಗಿ 2 ಬುಕ್ಸ್ ಬರುತ್ತೆ, ಏನ್ಷಂಟ್ ಆ್ಯಂಡ್ ಮೆಡಿವಲ್ ಅಂತ, RS ಶರ್ಮಾದು ಮತ್ತು ಸತೀಶ್ ಚಂದ್ರದು. ಒಂದು ವೇಳೆ ನಂಗೆ ಅನ್ನಿಸ್ದಂಗೆ ಈ ಬುಕ್ ಸ್ವಲ್ಪ ಏನಂತಾರೆ, ಸ್ವಲ್ಪ ಈಸಿಯಾಗಿ ಅರ್ಥ ಆಗಲ್ಲ. ಸೊ ಈ ಬುಕ್ಸ್ ಬದಲು ಜಸ್ಟ್ NCERTನ ಕವರ್ ಮಾಡ್ಕೊಳ್ಳಿ. ಓಕೆನಾ? NCERT 6th to 10th, ಇಲ್ಲ ಸತೀಶ್ ಚಂದ್ರ, ಇಲ್ಲ RS ಶರ್ಮಾ. ಓಕೆನಾ? NCERT ಇಸ್ ಫೈನ್, ಸಾಕು ಅನಿಸುತ್ತೆ. ದೆನ್ ತಮಿಳ್ನಾಡು ಬುಕ್ ಬರುತ್ತೆ, 11th and 12th ಹಿಸ್ಟ್ರಿದು. ಅದನ್ನು ಕವರಪ್ ಮಾಡ್ಬೋದು. ಬಟ್ ನಂಗೆ ಅನ್ನಿಸ್ದಂಗೆ ಇದು ಬೇಡ, ಇದು ಅವಶ್ಯಕತೆ ಇಲ್ಲ. ಇದು ನಾನು ಮಾಡಿದ್ದೆ, ನೀವು ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ NCERT ಮಾಡ್ಕೊಳ್ಳಿ. ಓಕೆನಾ? NCERT ಮೇಲೆಲ್ಲ ಏನು ಬೇಡ. ಇದು ಬಿಟ್ಟು ನೆಕ್ಸ್ಟ್ ಇದು ಏನ್ಷಂಟ್ ಆ್ಯಂಡ್ ಮೆಡಿವಲ್ಗೆ ಎನಫ್, ಸಾಕು, ಬೇಕಾದಷ್ಟಾಗುತ್ತೆ. ಸತೀಶ್ ಚಂದ್ರ, RS ಶರ್ಮಾ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಕವರ್ ಆಗುತ್ತೆ. ಇಲ್ಲ NCERT ಮಾಡಿಕೊಂಡ್ರು ಸಾಕು, ಬೇರೆ ಎಲ್ಲ ಬೇಡ. ಓಕೆನಾ? ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾ ಹೇಳಲ್ಲ. ಆ್ಯಕ್ಚುಲಿ ಇದನ್ನು ನಾ ರೆಫರ್ ಮಾಡಿ, ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ರೆಫರ್ ಮಾಡ್ತಾರೆ. ಸ್ಪೆಕ್ಟ್ರಮ್ ಕಂಪ್ಲೀಟಾಗಿ ನಿಮ್ಮ ಯಾವುದೇ ಬುಕ್ ಆದರೂ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ರೀಡ್ ಮಾಡಿ. ಓಕೆನಾ? ಸ್ಪೆಕ್ಟ್ರಮ್. ದೆನ್ ಕ್ಲಾಸ್ 12ದು ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ ಅಂತಿದೆ. ಕ್ಲಾಸ್ 12ದು ಅದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಇನ್ನೊಂದೇನು ಅಂದರೆ ತುಂಬ ಈಸಿ ಇದೆ ಲ್ಯಾಂಗ್ವೇಜ್, ತುಂಬ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಸೊ ಆರಾಮಾಗಿ ಓದ್ಕೊಳ್ಳಿ. ಇದರಲ್ಲಿ ಹಿಸ್ಟ್ರಿಯಲ್ಲಿ ನನಗೆ ಅನ್ನಿಸ್ದಂಗೆ NCERT ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನಮಗೆ ಯಾರ ಗೈಡೆನ್ಸು ಬೇಕಾಗಲ್ಲ, ನಾವೇ ಓದ್ಕೊಂಡು ನಾವೇ ಅರ್ಥ ಮಾಡ್ಕೊಬೋದು. ಸ್ಪೆಕ್ಟ್ರಮ್ ಕೂಡ ಆರಾಮ್ಸೆ ಅರ್ಥ ಮಾಡ್ಕೊಬೋದು. ಬಟ್ ಸತೀಶ್ ಚಂದ್ರ ಮತ್ತು RS ಶರ್ಮಾ ಇದು ಸ್ವಲ್ಪ ತುಂಬ ಕಾಂಪ್ಲಿಕೇಟ್ ಅನಿಸುತ್ತೆ. ಆಮೇಲೆ ತುಂಬ ವಾಸ್ಟ್ ಅನಿಸುತ್ತೆ. ತುಂಬ 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 ಸ್ಮಾಲ್ ಡೀಟೇಲ್ಸು ಕೊಟ್ಟಿರೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಇದನ್ನು ಹಿಸ್ಟ್ರಿಗೆ ಸಾಕು. ಓಕೆನಾ? ದೆನ್ ಹಿಸ್ಟ್ರಿಯಲ್ಲಿ ಇವಾಗ ಇದು ಏನ್ಷಂಟ್ ಆ್ಯಂಡ್ ಮೆಡಿವಲ್ ಆಯಿತು, ಮಾಡರ್ನ್ ಆಯಿತು. ನೆಕ್ಸ್ಟ್ ಯಾವುದು? ಆರ್ಟ್ ಆ್ಯಂಡ್ ಕಲ್ಚರ್ ಅಲ್ವಾ? ಆರ್ಟ್ ಆ್ಯಂಡ್ ಕಲ್ಚರ್ಗೆ ಫೇಮಸ್ ಬುಕ್ ನಿತಿನ್ ಸಿಂಘಾನಿಯಾ ಹೋದರೆ ಆಲ್ಮೋಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ಅವರೇ ಕವರ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಕವರ್ ಮಾಡಿದ್ದಾರೆ ಅದರಲ್ಲಿ, ಓದ್ಕೊಳ್ಳಿ. ಅದ್ರ ಜೊತೆಗೆ ಕ್ಲಾಸ್ 11ದು ಫೈನ್ ಆರ್ಟ್ಸ್ ಅಂತ ಬರುತ್ತೆ NCERT. ಇದು ತುಂಬ ಚೆನ್ನಾಗಿದೆ. ಇದನ್ನು ಕವರ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಕ್ಚುಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ತುಂಬ ಚೆನ್ನಾಗಿದೆ ನಂಗೆ ಅನ್ನಿಸ್ದಂಗೆ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಇದೆರಡು NCERT ಕಂಪಲ್ಸರಿ ಮಾಡ್ಕೊಳ್ಳಿ. ಓಕೆನಾ? ಯಾವಾಗಲೂ ಅಷ್ಟೇ, ಒಂದು NCERT ನಿಮ್ಮದು ಬೇಸಿಕ್ಸ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ NCERT ಇಟ್ಕೊಳ್ಳಿ. ನಿಮ್ಮದು ಕೋರ್ ಸ್ಟ್ರಾಂಗ್ ಆಗೋದಕ್ಕೆ ನೀವು ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಒಂದು ಬುಕ್ ಇಟ್ಕೊಳ್ಳಿ. ಓಕೆನಾ? ಒಂದು ಬುಕ್ ಕಂಪಲ್ಸರಿ, NCERT ಬಿಟ್ಟು ಇನ್ನೊಂದು ಯಾವುದಾದ್ರೂ ಒಂದು ಬುಕ್ ರೆಫರ್ ಮಾಡಿ. ಓಕೆನಾ? ಇನ್ನೊಂದು ಮಾತು, ಇದು ನಾನು ಓದಿದ್ದು. ಓಕೆನಾ? ಇದನ್ನೇ ಫಾಲೋ ಮಾಡಬೇಕಾ? ನಾ ಹೇಳಲ್ಲ. ಇದನ್ನೇ ನಿಮಗೂ ವರ್ಕ್ ಆಗುತ್ತಾ? ನಾ ಹೇಳಲ್ಲ. ಬಟ್ ನಾವು ಒಂದು ಹೇಳ್ತೀನಿ, ನೀವು ಏನೇ ಓದಿ ಆದಷ್ಟು ಲಿಮಿಟೆಡ್ ರಿಸೋರ್ಸ್. NCERT ಕಂಪಲ್ಸರಿ, NCERT ಓದಲೇಬೇಕು. ಇದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಳ್ಳಿ. ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನ ಇಟ್ಕೊಳ್ಳಿ. ನಾನು ಹೇಳಿದ್ದೇ ನೀವು ಓದಬೇಕು, ನಾನು ಓದಿದ್ದನ್ನೇ ನೀವು ಓದಿದ್ರೆ ಪಾಸ್ ಆಗ್ತೀರಾ, ದೊಡ್ಡ ಸುಳ್ಳು. ಯಾರು ಹೇಳಿದ್ರು ಅದು ಸುಳ್ಳೆ. ಸೊ NCERT ಕಂಪಲ್ಸರಿ, ಅದನ್ನು ಮಾತ್ರ ಯಾವತ್ತೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಒಂದು ಸಬ್ಜೆಕ್ಟ್ಗೆ ಒಂದು ಸ್ಟ್ಯಾಂಡರ್ಡ್ ಬುಕ್.
ಸಾಕು, ಎನಾಫ್. 1 ಸ್ಟ್ಯಾಂಡರ್ಡ್ ಬುಕ್ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ರಿವಿಷನ್ ಮಾಡಿ, ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ರೀಡ್ ಮಾಡಿ ಆ ಬುಕ್ಕನ್ನು. ಓಕೆ, ಎಷ್ಟು ಸಲ ಆಗುತ್ತೋ ಅಷ್ಟು MCQಗಳನ್ನ ಸಾಲ್ವ್ ಮಾಡಿ. ಇಷ್ಟೇ, ಇದೇ ಟ್ರಿಕ್. ಬೇರೆ ಎಂಥದ್ದು ನಿಮ್ಮ ಮೈಂಡಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸಾಕು, ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೋಗೋಣ. ನೆಕ್ಸ್ಟು ಜಿಯೋಗ್ರಫಿಗೆ NCERT 6th to 12th ಕಂಪಲ್ಸರಿ ಓದಿ. ತುಂಬ ಈಸಿ ಆಗಿದೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ 6th to 12th. ದೆನ್ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿಗೆ G.C. Leong, ವೆರಿ ಫೇಮಸ್ ಬುಕ್. ಅಫ್ಕೋರ್ಸ್ ಎಲ್ಲರೂ ಓದಿದ್ದಾರೆ, ನಾನು ಓದಿದ್ದೀನಿ, ನೀವು ಓದ್ಬೋದು. ಓಕೆ, ಸೊ ಇದು ಜಿಯೋಗ್ರಫಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್? ಪಾಲಿಟಿ ವೆರಿ ಫೇಮಸ್ ಲಕ್ಷ್ಮೀಕಾಂತ್. ಡೋಂಟ್ ಸ್ಕಿಪ್. ಜಸ್ಟ್ ಲಕ್ಷ್ಮೀಕಾಂತ್ನ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ರೀಡ್ ಮಾಡಿ, ಎಷ್ಟು ಸಲ ಆಗುತ್ತೋ. ಅದರಲ್ಲೂ ಫಂಡಮೆಂಟಲ್ ರೈಟ್, DPSP, ಪಾರ್ಲಿಮೆಂಟ್, ಈ ಚಾಪ್ಟರ್ಸ್ಗಳನ್ನ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ರಿವಿಷನ್ ಮಾಡಿ, ಅಷ್ಟು MCQಗಳನ್ನ ಟ್ರೈ ಮಾಡಿ. ಸೊ ಲಕ್ಷ್ಮೀಕಾಂತ್ ವೆರಿ 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 ಇಂಪಾರ್ಟೆಂಟ್. 9th to 12th ಪೊಲಿಟಿಕಲ್ ಸೈನ್ಸ್ ಬುಕ್ನ ಓದ್ಬೋದು. ಒಂದು ವೇಳೆ ನಿಮಗೆ ಸ್ವಲ್ಪ ಇನ್ನೂ ಬೇಸಿಕ್ಕಿಂದ ಅರ್ಥ ಆಗಬೇಕು, ಆರ್ಟಿಕಲ್ ಅಂದರೆ ಏನು, ಅಮೆಂಡ್ಮೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕು ಅಂದರೆ 9th to 12th ತನಕ ಪೊಲಿಟಿಕಲ್ ಸೈನ್ಸ್ NCERT ಓದ್ಬೋದು. ದೆನ್ ಎಕಾನಮಿ, ಇದು ಸ್ವಲ್ಪ ಕಾಂಪ್ಲಿಕೇಟ್, ಈಸಿಯಾಗಿ ಅರ್ಥನೇ ಆಗಲ್ಲ, ತುಂಬ ಕಷ್ಟ. ಒಂದು ವೇಳೆ ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ದಲೇ ಬಂದಿರೋರಿಗೆ ಇನ್ನೂ ಕಷ್ಟ ಅನಿಸುತ್ತೆ. ಎಕನಾಮಿಕ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದಕ್ಕೆ NCERT 11th and 12th ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿಯಾಗಿ ಅರ್ಥ ಮಾಡ್ಕೊಬೋದು, ಆರಾಮ್ಸೆ ಓದಿ NCERT 11th and 12th ಎಕನಾಮಿಕ್ಸ್. ದೆನ್ ಅದಾದಮೇಲೆ ವೆರಿ ಫೇಮಸ್ ಬುಕ್ ಒಂದಿದೆ ರಮೇಶ್ ಸಿಂಗ್, ಬಟ್ ಇದು ತುಂಬ ಕಾಂಪ್ಲಿಕೇಟೆಡ್, ಅಂದರೆ ಅರ್ಥ ಆಗಲ್ಲ, ತುಂಬ ವಾಸ್ಟ್ ಇದೆ, ತುಂಬ ವಾಸ್ಟ್ ಅನಿಸುತ್ತೆ. ಆಮೇಲೆ ಇದರಲ್ಲಿರೋ ಏನಂತಾರೆ, ಈ ಪ್ರತಿಯೊಂದು ಡೀಟೇಲ್ಸ್ಗಳು ಕೂಡ ಈಸಿಯಾಗಿ ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ದಲೇ ಇರೋರಿಗೆ ಅರ್ಥ ಆಗೋಕ್ಕೆ ತುಂಬ ಕಷ್ಟ. ಯಾರದೇ ಗೈಡೆನ್ಸ್ ಇಲ್ದಲೆ ಇಲ್ಲ ಒಬ್ಬರು ಟೀಚಿಂಗ್ ಇಲ್ದಲೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೆ ನಾನು ಎಕನಾಮಿಕ್ಸಿಗೆ NCERT ಓದಿದ್ದೆ. ಇದು ಬಿಟ್ಟು ನಾನು ಇನ್ಸೈಟ್ಸ್ದು ಒಂದು ಎಕನಾಮಿಕ್ಸ್ ಮಟೀರಿಯಲ್ ಇತ್ತು, ನಾನು ಅದನ್ನು ರೆಫರ್ ಮಾಡಿದ್ದೆ, ಯಾಕೆಂದರೆ ತುಂಬ ಈಸಿಯಾಗಿತ್ತು, ಅದನ್ನು ನಾನು ರೆಫರ್ ಮಾಡಿದ್ದೆ. ಬೇಕು ಅಂದರೆ ನಾನು PDF ಶೇರ್ ಮಾಡ್ತೀನಿ. ರಮೇಶ್ ಸಿಂಗ್ ತುಂಬ ಕಷ್ಟ ಇದೆ, ಸೊ ಕಷ್ಟ. ಇದು ಬಿಟ್ಟು ಎಕನಾಮಿಕ್ಸ್ ಸರ್ವೆ, ಸ್ಟೇಟ್ ಎಕ್ಸಾಮ್ ಕೊಡ್ತಿದ್ದೀರಾ ಅಂದರೆ ನೀವು ಕರ್ನಾಟಕ ಬಡ್ಜೆಟ್ ಕಂಪಲ್ಸರಿ, ಕರ್ನಾಟಕ ಬಡ್ಜೆಟ್ ನೋಡ್ಕೊಳ್ಳಿ ಸ್ಟೇಟ್ ಎಕ್ಸಾಮ್ ಕೊಡುವಾಗ, ಯಾಕಂದರೆ ತುಂಬ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಎಕನಾಮಿಕ್ಸ್ ಸರ್ವೆ ಲೇಟೆಸ್ಟ್ ಯಾವ ಇಯರ್ ಕೊಡ್ತಿದ್ದೀರೋ ಆ ಇಯರ್ದು ಬಡ್ಜೆಟ್ ಮತ್ತು ಎಕನಾಮಿಕ್ಸ್ ಸರ್ವೆ ನೋಡ್ಕೊಳ್ಳಿ ಸಾಕು. ಇದಿಷ್ಟಾದಮೇಲೆ ಎನ್ವೈರನ್ಮೆಂಟ್ ಆ್ಯಂಡ್ ಇಕಾಲಜಿ ಶಂಕರ ಎಸ್, ಇದು ನಾನು ಓದಿದ್ದು. ಇವಾಗ ಇನ್ನೂ ತುಂಬ ಮಟೀರಿಯಲ್ಸ್ ಬಂದಿದೆ, ಬೇರೆ ಬೇರೆ ಓದ್ಬೋದು, ತಪ್ಪೇನಿಲ್ಲ. ನಿಮಗೆ ಕಂಫರ್ಟಬಲ್ ಯಾವ ಬುಕ್ಕಲ್ಲಿ ನಿಮಗೆ ಈಸಿ ಅನಿಸುತ್ತೆ, ಬೇಗ ಅರ್ಥ ಆಗುತ್ತೋ, ತುಂಬ ಕಾಂಪ್ಲಿಕೇಟ್ ಅನಿಸಲ್ವೋ ಆ ಬುಕ್ಕನ್ನು ಇಟ್ಕೊಳ್ಳಿ. ಯಾರ ಮಾತೂ ನಮ್ದಲ್ಲೇ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ಶಂಕರ ನಾನು ಮಾಡಿದೆ. ಅದಾದಮೇಲೆ 12th NCERT ಬಯಾಲಜಿಯಲ್ಲಿ ಕೆಲವೊಂದು ಚಾಪ್ಟರ್ಸ್ಗಳು ಮಾತ್ರ ಇಕಾಲಜಿಗೆ ರಿಲೇಟ್ ಆಗುತ್ತೆ. ಸೊ ಅದನ್ನು ಬೇಕಿದ್ರೆ ಓದ್ಬೋದು, ಕಂಪಲ್ಸರಿ ಇಲ್ಲ, ಓದ್ಬೋದು. ದೆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಬೇಸಿಕ್ಸ್ ಕೇಳೋದ್ರಿಂದ NCERT ಮಾಡಿಕೊಂಡ್ರೆ ಎನಾಫ್, ಬೇರೆ ಎಂಥದ್ದು ಬೇಡ. NCERT ಸಾಕು, ನಿಮಗೆ ಸ್ಟ್ಯಾಂಡರ್ಡ್ ಬುಕ್ ಕೂಡ ಬೇಡ. 6th to 10th NCERT ನೀವು ಮಾಡಿಕೊಂಡ್ರೆ ಸೈನ್ಸು, ಬೇರೆ ಯಾವುದು ಬೇಡ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಸೈನ್ಸನ್ನು ಬಂದುಬಿಟ್ಟು ತುಂಬ ಬೇಸಿಕ್ಕಲ್ಲೇ ಕೇಳ್ತಾರೆ. ಸೊ ಸಾಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಕರೆಂಟ್ ಅಫೇರ್ಸಲ್ಲಿ ಏನೇನು ನಡೀತಿರುತ್ತೋ ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ದೆನ್ ಲಾಸ್ಟ್ ಕರೆಂಟ್ ಅಫೇರ್ಸ್ಗೆ ನಾನು ಯಾವುದೇ ತರಹ ರೆಗ್ಯುಲರಾಗಿ ಫಾಲೋ ಮಾಡ್ತಿರ್ಲಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಸೋರ್ಸ್ನ ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಿರ್ಲಿಲ್ಲ. ಅಂದರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು, ನಾನು ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಸ್ಕಿಪ್ ಮಾಡಿಬಿಟ್ಟಿದ್ದೆ. ನನಗೆ ರೆಗ್ಯುಲರಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಎಕ್ಸಾಮ್ ಟೈಮಲ್ಲಿ, ಈಗ ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಸ್ಗಳು ಬರುತ್ತೆ, 1 year ಕಂಪೈಲೇಷನ್ಸ್ಗಳು ಬರುತ್ತೆ. ಅಂದರೆ 1 year ಕರೆಂಟ್ ಅಫೇರ್ಸ್ನ ಕಂಪೈಲ್ ಮಾಡಿ ಒಂದು ವೀಡಿಯೋ ಮಾಡಿರ್ತಾರೆ. ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳನ್ನ ಮಾತ್ರ ಹಾಕಿರ್ತಾರೆ. ಅದು ಮೋರ್ ದ್ಯಾನ್ ಎನಫ್ ನನಗನ್ನಿಸ್ತಂಗೆ. ಯಾಕಂದರೆ
ವೆಯ್ಟೇಜ್ ಕೂಡ ತುಂಬ ಕಮ್ಮಿ ಇರೋದ್ರಿಂದ ಸೊ ನನಗೆ ಸಾಕು ಅಂತ ನನಗನ್ಸುತ್ತೆ. ಬಟ್ ಕೆಲವೊಂದು ಕಡೆ ಏನು ಹೇಳ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟು, ಎಲ್ಲನೂ ಕರೆಂಟ್ ಅಫೇರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನನಗನ್ಸಿಲ್ಲ. ಯಾಕಂದರೆ ವೆಯ್ಟೇಜ್ ಕಮ್ಮಿ ಇರೋದ್ರಿಂದ ಒಂದು ವರ್ಷದ ಕಂಪ್ಲೀಟಾಗಿ ಕುತ್ಕೊಂಡು ಓದಬೇಕು ನಾವು ಅಂದಾಗ ತುಂಬ ಸ್ಟ್ರೆಸ್ ಆಗುತ್ತೆ, ತುಂಬ ವೆಯ್ಟೇಜ್ ಜಾಸ್ತಿ ಆಗುತ್ತೆ, ನಾವು ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಫೋಕಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಜಸ್ಟ್ ವೀಡಿಯೋಸ್ಗಳನ್ನ ನೋಡಿದ್ದೆ ಅಷ್ಟೇ ಕರೆಂಟ್ ಅಫೇರ್ಸ್ಗೆ. ನಿಮಗೆ ಯಾವ್ದು ಕಂಫರ್ಟೇಬಲು ಅದನ್ನು ಮಾಡಿ. ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಓಕೆ ಸೂಪರ್. ಒಂದು ವೇಳೆ ಮಾಡ್ತಿಲ್ಲ ಅಂದರೆ ಜಸ್ಟ್ ವೀಕ್ಲಿ ವೀಡಿಯೋಸ್ಗಳು ಬರುತ್ತೆ, ಮಂತ್ಲಿ ವೀಡಿಯೋಸ್ಗಳು ಬರುತ್ತೆ, ಇಯರ್ಲಿ ವೀಡಿಯೋಸ್, ನಿಮಗೆ ಯಾವುದು ಕಂಫರ್ಟೇಬಲೋ ಅದನ್ನೇ ಮಾಡಿ. ಅರ್ಥ ಆಯ್ತಾ? ನಾ ಹೇಳಿದೆ, ಇನ್ನೊಬ್ರು ಹೇಳಿದ್ರು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇದೆಲ್ಲ ಯಾವುದು ವರ್ಕ್ ಆಗಲ್ಲ. ನನಗೆ ವರ್ಕ್ ಆಗಿದ್ದು ನಿಮಗೂ ವರ್ಕ್ ಆಗಬೇಕು ಅಂತ ಇಲ್ಲ. ಸೊ ಇಷ್ಟೇ. ಇದು GK1 ಪೇಪರ್ 1ಗೆ ಕಂಪ್ಲೀಟ್ ಇಷ್ಟು ಮಾಡಿದ್ರೆ, ನೀವು ಇದಿಷ್ಟು ಮಾಡಿದ್ರೆ ಆಲ್ಮೋಸ್ಟ್ ನೀವು ಎಲ್ಲ ಎಕ್ಸಾಮ್ಸ್ಗಳಿಗೂ GK ಬಂದ್ಬಿಟ್ಟು ಹೀಗೆ ವರ್ಕ್ ಆಗುತ್ತೆ. ಅಂದರೆ ಇದು ಕೋರ್, ಇದು ಎಲ್ಲೂ ಸ್ಕಿಪ್ ಆಗಲ್ಲ. ಕೆಲವೊಂದು ಸಿಲೆಬಸ್ಸಲ್ಲಿ ಕೆಲವೊಂದು ಆ್ಯಡ್ ಮಾಡ್ಬೋದು ಅವ್ರು ಅಷ್ಟೇ, ಬಟ್ ಆಲ್ಮೋಸ್ಟ್ ಇದು ಬೇಸಿಕ್ ಫೌಂಡೇಶನ್ ಇರೋದ್ರಿಂದ ಇದು ಎಲ್ಲೂ ಕೂಡ ಸ್ಕಿಪ್ ಆಗಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾರೋ ಒಬ್ರು ಹೇಳಿದ್ರು ನನಗೆ ಕಮೆಂಟಲ್ಲಿ, ನಿಮ್ಗೆ ಯಾವುದ್ರಲ್ಲೂ ಇಡ್ತಾ ಇಲ್ಲ, ಹೇಗೆ VA ಪಾಸ್ ಆದರೆ. ನಾನು VA ಪ್ರಿಪೇರ್ ಆಗಿರಲಿಲ್ಲ, ಅದು ಸತ್ಯ. ಬಟ್ ಹಂಗಂತ ನನಗೆ ಕಂಪ್ಲೀಟ್ ನಾಲೆಡ್ಜೇ ಇಲ್ದಲೆ ನಾನು ಓದ್ದಲೆ ನಾನು ಹೋಗಿ ಎಕ್ಸಾಮ್ ಬರ್ತಿಲ್ಲ. ಯಾಕಂದರೆ ನಾನು ಆಲ್ಮೋಸ್ಟು ಯಾವುದೂ ಸ್ಟೇಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ದಲೇ ಇದ್ರೂ ಕೂಡ ನಾನು ಕಂಪ್ಲೀಟ್ ಸೆಂಟ್ರಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ಸೊ ಅದೇನಾಯಿತು ಅಂದರೆ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಲ್ಲ, ನಾನು ಆ ಫ್ಲೋ ಅಲ್ಲಿದ್ದೆ. ನನ್ನ ಆಲ್ಮೋಸ್ಟ್ ಸಬ್ಜೆಕ್ಟ್ಸ್ಗಳು ಓವರ್ಲ್ಯಾಪ್ ಆಗ್ತಿತ್ತು. ಓಕೆ ಅಲ್ಲ? ಸೊ ಅದೇನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ. ಲಾಸ್ಟ್ ಒಂದು ಮಾತೇನು ಹೇಳ್ತೀನಿ ಅಂದರೆ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ, ನಿಮ್ಗೆ ಯಾವ್ದು ಮನಸ್ಸಿಗೆ ಓಕೆ ಅನಿಸುತ್ತೋ, ನಿಮ್ಗೆ ಯಾವ ಬುಕ್ ಹಿಡ್ಕೊಂಡಾಗ ಓಕೆ ಅಪ್ಪ ಇದು ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿದೆ ಅನಿಸುತ್ತೋ, ದಯವಿಟ್ಟು ಅದನ್ನೇ ಓದಿ. ಓಕೆನಾ? ಯಾರ್ದೋ ಎಲ್ಲರೂ ಒಂದು ಓದ್ತಿದ್ದಾರೆ, ನಾನು ಇದನ್ನೇ ಓದಬೇಕು ಅನ್ನೋದು ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ನನಗೂ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕೆಲವೊಂದು ಬುಕ್ಗಳು ಅರ್ಥನೇ ಆಗಿಲ್ಲ. ಸೊ ಅದಾದ್ರೆ ನಾನು ಇನ್ನೂ ಅದನ್ನೇ ಇಲ್ಲ, ನಾನು ಅದನ್ನು ಬಿಟ್ಬಿಟ್ಟು ನೆಕ್ಸ್ಟು ಬೇರೆ ನನಗೆ ಯಾವುದು ಅರ್ಥ ಆಗುತ್ತೋ ನಾನು ಅದನ್ನು ತೊಗೊಂಡೆ. ಇಲ್ಲ ನನಗೆ ಅದು ಅರ್ಥ ಆಗಿಲ್ವಾ, ಯೂಟ್ಯೂಬಲ್ಲಿ ಯಾವುದಾದ್ರು ವೀಡಿಯೋ ನೋಡಬೇಕಾ, ವೀಡಿಯೋ ನೋಡ್ತಿದ್ದೆ. ಸೊ ಇಷ್ಟೇ. ಓಕೆನಾ? ಇದು ಪೇಪರ್ 1 ಬುಕ್ಸು ನಾನು ಇಷ್ಟೇ ರಿಫರ್ ಮಾಡಿದ್ದು. ಇದಕ್ಕಿಂತ ಎಕ್ಸ್ಟ್ರಾ ನಾನು ಯಾವುದೂ ಮಾಡಿಲ್ಲ, ಇದಕ್ಕಿಂತ ಕಮ್ಮಿನೂ ನಾನು ಮಾಡಿಲ್ಲ. ನೀವೆಲ್ಲ ಕೇಳಿದ್ರಿ, ನಾ ಹೇಳಿದೆ. ಪೇಪರ್ 2 ತುಂಬ ಸಿಂಪಲ್ ಇದೆ, ಜಸ್ಟ್ 3 ಬುಕ್ಸ್. ಇದು 3 ಬುಕ್ಸನ್ನ ರೆಫರ್ ಮಾಡಿದ್ರೆ ಸಾಕು, ಬೇರೆ ಎಲ್ಲ ಏನೂ ಬೇಕನ್ಸಲ್ಲ, ಸಾಕು. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಪೇಪರ್ 2 ಹೇಳ್ತೀನಿ. ಕತ್ಲಾಗ್ತಿದೆ. ನಮ್ಮ ಮನೆ ವ್ಯೂ ತೋರಿಸ್ಲಾ ಹೇಗಿದೆ ಅಂತ? ಓ ಬರಲ್ವಾ? ಒಂದು ನಿಮಿಷ. ಸೊ ಥ್ಯಾಂಕ್ ಯು. ಎಲ್ರಿಗೂ ಆಲ್ ದ ಬೆಸ್ಟ್. ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಬಂದರೂ ಎಲ್ರಿಗೂ ಒಳ್ಳೆಯದಾಗಲಿ, ಸರಿನಾ? ಎಲ್ಲರೂ ಮಸ್ತಾಗಿ ಎಕ್ಸಾಮ್ ಮಾಡಿ, ಎಲ್ಲರೂ ಪಾಸಾಗಿ, ಎಲ್ಲರೂ ಒಳ್ಳೊಳ್ಳೆ ಜಾಬ್ಗೆ ಹೋಗಿ ಖುಷಿ ಆಗುತ್ತೆ ನನಗೆ, ಸರಿನಾ? ಬಾಯ್.